ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಆಪದಾಂ ಅಪಹರ್ತಾರಂ ದಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ. ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಮಹರ್ಷಿ ವಾಲ್ಮೀಕಿ ಪ್ರಣೀತ ಶ್ರೀಮದ್ ರಾಮಾಯಣದ ಸುಂದರ ಕಾಂಡದಲ್ಲಿ ಹನುಮಂತನು ರಾಮನ ವನವಾಸವೇ ಮೊದಲಾಗಿ ತಾನು ಲಂಕೆಗೆ ಬಂದವರೆಗಿನ ವೃತ್ತಾಂತವನ್ನು ತಿಳಿಸಿ ಸೀತೆಯನ್ನು ರಾಮನಿಗೆ ಒಪ್ಪಿಸಿಬಿಡುವಂತೆ ರಾವಣನಿಗೆ ಹಿತೋಪದೇಶವನ್ನು ಹೇಳಿದುದು ಎಂಬ 51ನೆಯ ಸರ್ಗಕ್ಕೆ ಸ್ವಾಗತ. ಬಲಾಢ್ಯನಾದ ಆ ವಾನರೋತ್ತಮನು ರಾವಣನನ್ನು ನೋಡಿ ಬಹಳ ಎಚ್ಚರಿಕೆಯೊಡನೆ ಅರ್ಥವತ್ತಾದ ಈ ವಾಕ್ಯವನ್ನು ಹೇಳುವನು. ಎಲೆ ರಾಕ್ಷಸೇಂದ್ರನೇ, ನನ್ನೊಡೆಯನಾದ ಸುಗ್ರೀವನು ನಿನಗಾಗಿ ಕೆಲವು ವಿಷಯಗಳನ್ನು ಹೇಳಿ ನನ್ನನ್ನು ಇಲ್ಲಿಗೆ ಕಳುಹಿಸಿರುವನು. ಅದಕ್ಕಾಗಿಯೇ ನಾನು ನಿನಗೆ ನಿವಾಸವಾದ ಈ ಲಂಕೆಗೆ ಬರಬೇಕಾಗಿತು. ಎಲೈ ರಾಜನೇ, ಒಡ ಹುಟ್ಟಿದವನಂತೆ ನಿನಗೆ ಹಿತೈಷಿಯಾದ ನಮ್ಮ ವಾನರೇಂದ್ರನು ನಿನ್ನ ಕ್ಷೇಮವನ್ನು ವಿಚಾರಿಸಿ ಬರುವಂತೆ ಹೇಳಿರುವನಲ್ಲದೆ ಮಹಾತ್ಮನಾದ ಆ ಸುಗ್ರೀವನು ಹೇಳಿ ಕಳುಹಿಸಿರುವ ಇನ್ನೂ ಕೆಲವು ಸಂಗತಿಗಳನ್ನು ಕೇಳು. ಅವೆಲ್ಲವೂ ಧರ್ಮಾರ್ಥಯುಕ್ತವಾಗಿರುವವಲ್ಲದೆ ನಿನಗೆ ಇಹಪರಗಳೆರಡರಲ್ಲಿಯೂ ಶ್ರೇಯಸ್ಕರವಾಗಿರುವವು. ಸರ್ವೋತ್ತಮವಾದ ರಥ ಗಜ ತುರಗಾದಿ ಸೇನಾ ಸಮೃದ್ಧಿಯಿಂದ ಖ್ಯಾತಿಗೊಂಡ ದಶರಥನೆಂಬ ರಾಜನಿದ್ದನು. ಅವನು ಸಮಸ್ತ ಪ್ರಜೆಗಳಿಗೂ ತಂದೆಯಂತೆ ಪ್ರಿಯನಾದವನು. ಕಾಂತಿಯಲ್ಲಿ ದೇವೇಂದ್ರನಿಗೆ ಎಣೆಯಾದವನು. ಆತನಿಗೆ ಮಹಾಭುಜನಾಗಿಯೂ ಮಹಾ ತೇಜಸ್ವಿಯಾಗಿಯೂ ಸಮರ್ಥನಾಗಿಯೂ ಇರುವ ರಾಮನೆಂಬ ಜ್ಯೇಷ್ಠ ಪುತ್ರನುಂಟು. ಆತನು ತಂದೆಯ ಆಜ್ಞೆಯಿಂದ ರಾಜ್ಯವನ್ನು ಬಿಟ್ಟು ತಮ್ಮನಾದ ಲಕ್ಷ್ಮಣನೊಡನೆಯೂ ಪತ್ನಿಯಾದ ಸೀತೆಯೊಡನೆಯೂ ವನವಾಸಕ್ಕಾಗಿ ಹೊರಟು ದಂಡಕಾರಣ್ಯವನ್ನು ಪ್ರವೇಶಿಸಿದನು. ಆ ಸೀತೆ ಎಂಬುವಳು ಮಹಾತ್ಮನಾದ ಜನಕರಾಜನ ಮಗಳು, ಮಹಾಪತಿವ್ರತೆಯು. ರಾಮನು ಕಾಡಿನಲ್ಲಿರುವಾಗ ತನ್ನ ಪ್ರಿಯ ಭಾರ್ಯೆಯಾದ ಆ ಸೀತೆಯನ್ನು ಕಳೆದುಕೊಂಡು ತಮ್ಮನಾದ ಲಕ್ಷ್ಮಣನೊಡಗೂಡಿ ಆಕೆಯನ್ನು ಹುಡುಕುತ್ತಾ ಋಷ್ಯಮೂಕ ಪರ್ವತಕ್ಕೆ ಬಂದು ಅಲ್ಲಿ ಸುಗ್ರೀವನೊಡನೆ ಸೇರಿದನು. ಆ ಸುಗ್ರೀವನು ಸೀತೆಯನ್ನು ಹುಡುಕಿಸುವುದಾಗಿ ರಾಮನಿಗೆ ಪ್ರತಿಜ್ಞೆ ಮಾಡಿಕೊಟ್ಟನು. ಅದಕ್ಕೆ ಪ್ರತಿಯಾಗಿ ರಾಮನು ಸುಗ್ರೀವನಿಗೆ ವಾನರ ರಾಜ್ಯದಲ್ಲಿ ಪಟ್ಟವನ್ನು ಕಟ್ಟುವುದಾಗಿ ಪ್ರತಿಜ್ಞೆ ಮಾಡಿಕೊಟ್ಟನು. ಅದರಂತೆಯೇ ರಾಮನು ವಾಲಿಯನ್ನು ಕೊಂದು ಸುಗ್ರೀವನನ್ನು ವಾನರ ಭಲ್ಲೋಕ ರಾಜ್ಯಕ್ಕೆ ರಾಜನನ್ನಾಗಿ ಮಾಡಿಬಿಟ್ಟನು. ರಾವಣ, ವಾನರ ರಾಜನಾದ ವಾಲಿಯು ಎಂಥವನೆಂಬುದನ್ನು ನೀನು ಮೊದಲೇ ಬಲ್ಲೆಯಷ್ಟೇ. ಅಂತಹ ವಾಲಿಯನ್ನು ನಮ್ಮ ರಾಮನು ಯುದ್ಧದಲ್ಲಿ ಒಂದೇ ಬಾಣದಿಂದ ಕೊಂದು ಬಿಟ್ಟನು. ವಾನರಾಧಿಪನಾದ ಸುಗ್ರೀವನು ಪ್ರತಿಜ್ಞೆಗೆ ತಪ್ಪದವನಾದುದರಿಂದ ಸೀತೆಯನ್ನು ಹುಡುಕುವುದರಲ್ಲಿಯೇ ಆತುರವುಳ್ಳವನಾಗಿ ಸಮಸ್ತ ದಿಕ್ಕುಗಳಿಗೂ ವಾನರರನ್ನು ಕಳುಹಿಸಿದನು. ಈಗಲೂ ವಾನರರು 100,000 ಲಕ್ಷ ಸಂಖ್ಯೆಯಿಂದ ಹೋಗಿ ಸಮಸ್ತ ದಿಕ್ಕುಗಳಲ್ಲಿಯೂ ಪಾತಾಳದಲ್ಲಿಯೂ ಭೂಮಿಯಲ್ಲಿಯೂ ಆಕಾಶದಲ್ಲಿಯೂ ಆಕೆಯನ್ನು ಹುಡುಕುತ್ತಿರುವರು. ಅವರಲ್ಲಿ ಬಲಾಢ್ಯರಾದ ಕೆಲವರು ವಾನರ ವೀರರು ಎಲ್ಲಿಯೂ ತಡೆಯಿಲ್ಲದೆ ನೆಲವನ್ನು ಮುಟ್ಟದೆ ಅಂತರಿಕ್ಷದಲ್ಲಿಯೇ ಅತಿ ಶೀಘ್ರವಾಗಿ ಹಾರಬಲ್ಲವರಾದುದರಿಂದ ಗರುಡನಿಗೆ ಸಾಟಿ ಎನಿಸಿಕೊಂಡಿರುವರು. ಮತ್ತೆ ಕೆಲವರು ವಾಯುವಿಗೆ ಸಮಾನರಾಗಿರುವರು. ನಾನು ವಾಯುದೇವನಿಗೆ ಔರಸಪುತ್ರನು. ನನಗೆ ಹನುಮಂತನೆಂದು ಹೆಸರು. ನಾನು ಸೀತಾ ನಿಮಿತ್ತವಾಗಿಯೇ 100 ಯೋಜನದ ವಿಸ್ತಾರವುಳ್ಳ ಈ ಸಮುದ್ರವನ್ನು ಉಲ್ಲಂಘಿಸಿ ಆಕೆಯನ್ನು ನೋಡಬೇಕೆಂದು ಇಲ್ಲಿಗೆ ಬಂದೆನು. ನಾನು ನಿನ್ನ ಮನೆಯಲ್ಲಿ ಸುತ್ತುತ್ತಿರುವಾಗ ದೈವಿಕವಾಗಿ ನನಗೆ ಜನಕಪುತ್ರಿಯಾದ ಆ ಸೀತೆಯು ಸಿಕ್ಕಿಬಿಟ್ಟಳು. ಇದೀಗ ನಡೆದ ಸಂಗತಿಯು. ಎಲೆ ರಾಕ್ಷಸರಾಜನೇ, ನೀನು ಶಾಸ್ತ್ರಗಳನ್ನರಿತು ಧರ್ಮಾರ್ಥ ಸ್ವರೂಪಗಳನ್ನು ಚೆನ್ನಾಗಿ ವಿಮರ್ಶಿಸಿದವನು. ಅನೇಕ ತಪಸ್ಸುಗಳನ್ನು ನಡೆಸಿದವನು. ತಪಸ್ಸೇ ತಾನಾಗಿ ನಿನ್ನನ್ನು ಕೈಗೊಂಡಿರುವುದೆಂದು ಹೇಳಬಹುದು. ಇದರ ಮೇಲೆ ಬಹಳ ಪ್ರಾಜ್ಞನೂ ಆಗಿರುವೆ. ಹೀಗಿದ್ದು ನೀನು ಪರಸ್ತ್ರೀಯರನ್ನು ತಂದು ಸೆರೆಯಲ್ಲಿ ಇರಿಸಿರುವುದು ಎಷ್ಟು ಮಾತ್ರವೂ ಯುಕ್ತವಲ್ಲ. ನಿನ್ನಂತೆ ಬುದ್ಧಿವಂತರಾದವರು ಧರ್ಮ ವಿರುದ್ಧವಾಗಿಯೂ ಅಪಾಯಕ್ಕೆ ಎಡೆಯಾಗಿಯೂ ಇರುವ ಇಂತಹ ಕಾರ್ಯಗಳಲ್ಲಿ ಎಂದಿಗೂ ಪ್ರವರ್ತಿಸಲಾರರು. ಒಂದು ವೇಳೆ ನೀನು ನಿನ್ನ ವೀರ್ಯ ಮದದಿಂದ ಯಾವ ಅಪಾಯವನ್ನಾದರೂ ಪರಿಹರಿಸಿಕೊಳ್ಳಬಹುದೆಂದು ತಿಳಿದಿರಬಹುದು. ಮೊದಲೇ ಮೂಲ ಹಾನಿಯನ್ನು ಉಂಟು ಮಾಡತಕ್ಕ ಈ ದುಷ್ಕೃತ್ಯಗಳಿಗೆ ಪರಿಹಾರವೆಂದರೇನು? ಈ ಘೋರ ಪಾಪವು ಮೊದಲು ನಿನ್ನನ್ನೇ ನಿರ್ಮೂಲ ಮಾಡಿಬಿಡುವುದಲ್ಲವೇ? ಮೊದಲು ರಾಮನು
ಅವನನ್ನು ನೋಡಿ ಲಕ್ಷ್ಮಣನು ಕೋಪಗೊಂಡು ಬಾಣಗಳನ್ನು ಬಿಡುವುದಕ್ಕೆ ತೊಡಗಿದರೆ ಆ ಬಾಣಗಳ ಮುಂದೆ ನಿಲ್ಲುವುದಕ್ಕೆ ದೇವಾಸುರರಲ್ಲಿಯಾದರೂ ಯಾವನು ಶಕ್ತನಾಗುವನು? ಎಲೆ ರಾಕ್ಷಸರಾಜನೇ, ರಾಮನಿಗೆ ಅಪ್ರಿಯವನ್ನು ಮಾಡಿಯೂ ಸೌಖ್ಯದಿಂದ ಇರುವವನು 3 ಲೋಕಗಳಲ್ಲಿ ಯಾವನೊಬ್ಬನೂ ಇಲ್ಲ. ಆದುದರಿಂದ ಈಗ ನೀನು ನಡೆಸಿರುವ ಕೃತ್ಯವು ಬಹಳ ಅಧರ್ಮ ಹೇತುವಾದುದರಿಂದಲೂ ರಾಮನಲ್ಲಿ ನೀನು ನಡೆಸಿರುವ ಈ ಮಹಾಪರಾಧವನ್ನು ಈಗಲೇ ಪರಿಹರಿಸಿಕೊಳ್ಳಬೇಕಾದುದು ಅತ್ಯವಶ್ಯವಾದುದರಿಂದಲೂ ನಮ್ಮ ಪ್ರಭುವಾದ ಸುಗ್ರೀವನು ನಿನಗೆ ಈ ಮಾತುಗಳನ್ನು ಹೇಳಿ ಕಳುಹಿಸಿರುವನು. ಅವನ ಮಾತಿನಂತೆ ಈಗಲೂ ನೀನು ನಡೆದುಕೊಳ್ಳುವುದಾದರೆ ಅದರಿಂದ ನಿನಗೆ ಹಿಂದೆಯೂ ಈಗಲೂ ಮುಂದೆಯೂ ಸೌಖ್ಯವುಂಟು. ನೀನು ಹಿಂದೆ ಸೀತೆಯನ್ನು ಕದ್ದು ತಂದ ಪೂರ್ವಕಾಲಾಪರಾಧವು ಮರೆತು ಹೋಗುವುದು. ಈಗಿನ ನಿನ್ನ ಐಶ್ವರ್ಯವು ಸ್ಥಿರವಾಗಿ ನಿಲ್ಲುವುದು. ಮುಂದೆಯೂ ನಿನಗೆ ಅನೇಕ ವಿಧಗಳಾದ ಶ್ರೇಯಸ್ಸುಗಳು ಕೈಗೂಡಿ ಬರುವವು. ಹೀಗೆ ಅವನ ಈ ಹಿತವಾದವು ಭೂತ ಭವಿಷ್ಯದ್ ವರ್ತಮಾನ ಕಾಲಗಳು 3ರಲ್ಲಿಯೂ ನಿನಗೆ ಮೇಲ್ಮೆಯನ್ನು ಉಂಟು ಮಾಡುವುದು. ಧರ್ಮಕ್ಕೂ ಅನುಗುಣವಾಗಿರುವುದು. ಪುರುಷಾರ್ಥಗಳನ್ನು ಕೈಗೂಡಿಸುವುದು. ಈ ವಿಷಯಗಳೆಲ್ಲವನ್ನು ನೀನು ಮನಸ್ಸಿನಲ್ಲಿ ಚೆನ್ನಾಗಿ ಪರ್ಯಾಲೋಚಿಸಿ ರಾಮನಿಗೆ ಸೀತೆಯನ್ನು ಒಪ್ಪಿಸಿಬಿಡು. ಎಲೆ ರಾವಣ, ನೀನು ಸೀತೆಯನ್ನು ಕದ್ದು ತಂದ ವಿಷಯವೇನೋ ಲೋಕಪ್ರಸಿದ್ಧವಾಗಿರುವುದು. ಇಲ್ಲಿ ನಾನೇ ನನ್ನ ಕಣ್ಣಾರೆ ಸೀತೆಯನ್ನು ನೋಡಿಯೂ ಬಂದಿರುವೆನು. ಬೇರೊಬ್ಬರಿಗೆ ದುರ್ಲಭವಾಗಿದ್ದರೂ ಈ ಸೀತಾ ದರ್ಶನವು ಇಲ್ಲಿ ನನಗೆ ಲಭಿಸಿತು. ಈಗ ನಾನೇ ಆಕೆಯನ್ನು ರಾಮನ ಬಳಿಗೆ ಸೇರಿಸಬಲ್ಲೆನಾಗಿದ್ದರು ಮುಂದೆ ಇಲ್ಲಿ ರಾಮನಿಂದಲೇ ನಡೆಯಬೇಕಾದ ಕೆಲವು ಕಾರ್ಯಗಳುಂಟು. ಅವುಗಳನ್ನು ನಡೆಸುವುದಕ್ಕೆ ಮಾತ್ರ ನನಗೆ ಅಪ್ಪಣೆಯಿಲ್ಲ. ಇನ್ನು ಮುಂದಿನ ಕಾರ್ಯವು ಆ ರಾಮನಿಗೆ ಸೇರಿದುದು. ಇಲ್ಲಿ ಸೀತೆಯು ಕೊನೆ ಮೊದಲಿಲ್ಲದ ದುಃಖದಿಂದ ಎಡಬಿಡದೆ ಕೊರಗುತ್ತಿರುವುದನ್ನು ನಾನು ಕಣ್ಣಾರೆ ನೋಡಿದೆನು. ಎಲೆ ರಾವಣ, ಸೀತೆಯು ನಿನ್ನ ವಶದಲ್ಲಿರುವಾಗ ರಾಮನು ಹೇಗೆ ತಾನೇ ಅವಳನ್ನು ಬಿಡಿಸಿಕೊಂಡು ಹೋಗಬಲ್ಲನೆಂದು ನೀನು ಕೇಳಬಹುದು. ನೀನು ಸೀತೆಯನ್ನು ಸೆರೆ ಹಿಡಿದು ತಂದು ನಿನ್ನ ವಶದಲ್ಲಿ ಇರಿಸಿಕೊಂಡಿರುವುದಾಗಿ ನಿನಗೆ ನೀನೇ ಭ್ರಾಂತಿಗೊಂಡಿರುವೆಯೇ ಹೊರತು ನಿನ್ನ ಪ್ರಾಣಗಳನ್ನು ಹೀರಿ ಬಿಡತಕ್ಕ 5 ಹೆಡೆಯ ಸರ್ಪವನ್ನು ತಂದು ನೀನು ಮನೆಯಲ್ಲಿ ಇಟ್ಟುಕೊಂಡಿರುವೆಯೆಂದು ನಿನಗೆ ತಿಳಿಯಲಿಲ್ಲ. ಜಠರಾಗ್ನಿಯು ಎಷ್ಟೇ ತೀಕ್ಷ್ಣವಾಗಿದ್ದರೂ ವಿಷಮಿಶ್ರವಾದ ಅನ್ನವನ್ನು ಜೀರ್ಣಿಸಿಕೊಳ್ಳುವುದು ಸಾಧ್ಯವೇ? ಹಾಗೆಯೇ ದೇವತೆಗಳಾಗಲಿ ಅಸುರರಾಗಲಿ ಎಷ್ಟೇ ಪರಾಕ್ರಮವುಳ್ಳವರಾದರೂ ಆಕೆಯನ್ನು ದಕ್ಕಿಸಿಕೊಳ್ಳಲಾರರು. ಎಲೆ ರಾಕ್ಷಸರಾಜನೇ, ನೀನು ಎಷ್ಟೋ ಕಷ್ಟಪಟ್ಟು ತಪಸ್ಸು ಮಾಡಿ ಆ ತಪಸ್ಸಿದ್ಧಿಗೆ ಫಲವಾಗಿ ಇತರರಿಗೆ ದುರ್ಲಭವಾದ ದೀರ್ಘಾಯಸ್ಸನ್ನು ಪಡೆದುಕೊಂಡಿರುವೆ. ಅದನ್ನು ಕೆಡಿಸಿಕೊಳ್ಳುವುದು ನ್ಯಾಯವಲ್ಲ. ನೀನು ಸೀತೆಯನ್ನು ಬಿಡದಿದ್ದರೆ ರಾಮನಿಂದ ನಿನಗೆ ಎಂದಿಗೂ ಸಾವು ತಪ್ಪಿದುದಲ್ಲ. ಆದರೆ ದೇವಾಸುರರಿಗೂ ಅವಧ್ಯನಾದ ನನ್ನನ್ನು ಕೊಲ್ಲುವುದಕ್ಕೆ ಅವನಿಂದ ಸಾಧ್ಯವೇ ಎಂದು ನೀನು ಕೇಳಬಹುದು. ನೀನು ನಿನ್ನ ತಪೋಬಲದಿಂದ ದೇವಾಸುರರಿಗೂ ಅವಧ್ಯನೆಂಬುದೇನೋ ನಿಜವು. ಅದನ್ನು ನಾನು ಚೆನ್ನಾಗಿ ಬಲ್ಲೆನು. ನೀನು ಹಾಗೆ ದೇವಾಸುರರಿಂದ ಅವಧ್ಯನಾದುದರಿಂದಲೇ ನಿನ್ನನ್ನು ಕೊಲ್ಲುವುದಕ್ಕಾಗಿ ಅಪರಿಹಾರ್ಯವಾದ ಇದೊಂದು ದೊಡ್ಡ ನೆವವು ಇದು ಈಗಲೇ ಏರ್ಪಟ್ಟಿರುವುದೆಂದು ತಿಳಿ. ಅದು ಬೇರೆ ಯಾವುದೂ ಅಲ್ಲ. ಈ ಕಾರ್ಯನಿರ್ವಾಹಕ್ಕಾಗಿಯೇ ನಮ್ಮ ಪ್ರಭುವಾದ ಸುಗ್ರೀವನು ಜನಿಸಿರುವನು. ಆ ಸುಗ್ರೀವನು ದೇವತೆಯೂ ಅಲ್ಲ, ಅಸುರನೂ ಅಲ್ಲ, ರಾಕ್ಷಸನೂ ಅಲ್ಲ, ದಾನವನೂ ಅಲ್ಲ, ಗಂಧರ್ವನೂ ಅಲ್ಲ, ಯಕ್ಷ ಪನ್ನಗ ಜಾತಿಗೂ ಸೇರಿದವನಲ್ಲ. ನೀನು ಯಾರಿಂದ ಸಾವಿಲ್ಲದಂತೆ ವರವನ್ನು ಪಡೆದು ಬಂದಿರುವೆಯೋ ಅವರೊಬ್ಬರಲ್ಲಿಯೂ ಸುಗ್ರೀವನು ಸೇರಿದವನಲ್ಲ. ಹೀಗಿರುವಾಗ ಎಲೆ ರಾಕ್ಷಸರಾಜನೇ, ಆ ಸುಗ್ರೀವನ ಕೈಯಿಂದ ನೀನು ಸಾಯದೆ ಹೇಗೆ ಪ್ರಾಣಗಳನ್ನು ದಕ್ಕಿಸಿಕೊಳ್ಳಬಲ್ಲೆ? ಈ ಉಪದೇಶಗಳೇಕೆ? ನಾನಂತೂ ಈ ಪಾಪಕೃತ್ಯಗಳನ್ನು ಮಾಡಿಬಿಟ್ಟೆನು. ಇದಕ್ಕೆ ತಕ್ಕ ಫಲವನ್ನು ಅನುಭವಿಸಿಯೇ ತೀರಬೇಕಲ್ಲವೇ? ಅದನ್ನು ತಪ್ಪಿಸಿಕೊಳ್ಳಲಾದೀತೆ ಎಂದು ಈಗಲೂ ನೀನು ನಿರಾಶನಾಗಬೇಡ. ಧರ್ಮ ಫಲವೆಂಬುದು ಯಾವಾಗಲೂ ಅಧರ್ಮ ಫಲದೊಡನೆ ಕಲೆತಿರತಕ್ಕುದಲ್ಲ. ಅದು ಧರ್ಮ ಫಲದ ಹಿಂದೆಯೇ ಸೇರಿ ಹೋಗುವುದು. ಆದರೂ ಅಧರ್ಮವನ್ನು ನಡೆಸಿರುವಾಗ ಅದರ ಫಲವನ್ನು ಅನುಭವಿಸಿಯೇ ತೀರಬೇಕಲ್ಲವೇ ಎಂದು ಕೇಳುವೆಯಾ?
ಧರ್ಮವು ಅಧರ್ಮವನ್ನು ನಾಶಗೊಳಿಸುವುದರಿಂದ ಧರ್ಮದ ಮುಂದೆ ಅಧರ್ಮ ಫಲವು ನಿಲ್ಲುವುದಿಲ್ಲ. ಹಾಗಿದ್ದರೆ ಅಧರ್ಮವೇ ಧರ್ಮವನ್ನು ನಾಶ ಮಾಡಲಾರದೆ ಎಂದು ನೀನು ಕೇಳಬಹುದು. ಧರ್ಮವು ಅಧರ್ಮವನ್ನು ನಾಶ ಮಾಡುವುದೇ ಹೊರತು ಅಧರ್ಮ ಬಲದಿಂದ ಧರ್ಮವು ನಾಶವಾಗದು. ಮೊದಲು ಮಾಡಿದ ಧರ್ಮವೇ ಈಗಿನ ಅಧರ್ಮಗಳೆಲ್ಲವನ್ನು ತೊಲಗಿಸಬಾರದೆ ಎಂದರೆ ನಿನ್ನ ಧರ್ಮ ಫಲವೆಲ್ಲವೂ ಆಗಲೇ ನಿಶೇಷವಾಗಿ ಅಳಿಸಿ ಹೋಗಿರುವುದು. ಇದಕ್ಕೆ ಸಂದೇಹವಿಲ್ಲ. ಈಗ ನೀನು ನಡೆಸಿರುವ ಸೀತಾಪಹಾರವೆಂಬ ಅಧರ್ಮವನ್ನು ಕೆಡಿಸತಕ್ಕ ಧರ್ಮವು ಯಾವುದೊಂದಾದರೂ ನಿನ್ನಲ್ಲಿಲ್ಲ. ಆದುದರಿಂದ ಈ ನಿನ್ನ ಅಧರ್ಮಕ್ಕೆ ತಕ್ಕ ಫಲವನ್ನು ಶೀಘ್ರದಲ್ಲಿಯೇ ಅನುಭವಿಸಬೇಕಾಗುವುದು. ಆದುದರಿಂದ ಈಗಲೂ ನೀನು ಧರ್ಮವನ್ನೇ ಆಚರಿಸಿದ ಪಕ್ಷದಲ್ಲಿ ನಿನ್ನ ಪಾಪ ಕರ್ಮಗಳೆಲ್ಲವೂ ನಶಿಸುವವು. ಈ ಧರ್ಮ ಅಧರ್ಮ ವಿಚಾರವು ಹಾಗಿರಲಿ. ನಿನಗೆ ಧರ್ಮಾಪೇಕ್ಷೆ ಇಲ್ಲದಿದ್ದರೂ ಹೋಗಲಿ. ಪ್ರಕೃತ ಕಾರ್ಯವನ್ನಾದರೂ ನೀನು ಪರ್ಯಾಲೋಚಿಸಬೇಕು. ರಾಮನು ಕೇವಲ ಮನುಷ್ಯ ಮಾತ್ರನೆಂದು ಎಣಿಸಬೇಡ. ಆತನು ಜನಸ್ಥಾನದಲ್ಲಿ ತಾನೊಬ್ಬನೇ ನಿಂತು ರಾಕ್ಷಸರೆಲ್ಲರನ್ನೂ ಕೊಂದುದನ್ನು, ಒಂದೇ ಬಾಣದಿಂದ ಮಹಾವೀರನಾದ ವಾಲಿಯನ್ನು ವಧಿಸಿದ ಸಂಗತಿಯನ್ನು, ರಾಮ ಸುಗ್ರೀವರಿಬ್ಬರಿಗೂ ಈಗ ಉಂಟಾಗಿರುವ ಸ್ನೇಹಾತಿಶಯವನ್ನು ಚೆನ್ನಾಗಿ ಪರ್ಯಾಲೋಚಿಸಿ ಮುಂದೆ ನಿನಗೆ ಹಿತವಾಗುವ ರೀತಿಯನ್ನು ಚಿಂತಿಸು. ಎಲೆ ರಾವಣ, ಈಗ ನಾನೊಬ್ಬನೇ ಇಲ್ಲಿ ರಥ ಗಜ ತುರಗಾದಿಗಳಿಂದ ತುಂಬಿದ ಈ ಲಂಕೆಯನ್ನು ಧ್ವಂಸ ಮಾಡಿಬಿಡಬಲ್ಲೆನು. ಆದರೂ ಇದು ರಾಮನಿಗೆ ಸಮ್ಮತವಲ್ಲ. ಇಲ್ಲಿ ಸೀತೆಯನ್ನು ಹೀಗೆ ಗೋಳಾಡಿಸಿದ ಶತ್ರುಗಳೆಲ್ಲರನ್ನೂ ತನ್ನ ಕೈಯಿಂದ ತಾನೇ ಕೊಲ್ಲಬೇಕೆಂದು ರಾಮನು ಅನೇಕ ವಾನರ ಭಲ್ಲೂಕ ಸಮೂಹಗಳ ಮುಂದೆ ದೃಢ ಪ್ರತಿಜ್ಞೆಯನ್ನು ಮಾಡಿರುವನು. ಸಾಕ್ಷಾತ್ ದೇವೇಂದ್ರನಾದರೂ ರಾಮನಿಗೆ ಅಪಕಾರವನ್ನು ಮಾಡಿ ಎಷ್ಟು ಮಾತ್ರವೂ ಸುಖದಿಂದ ಇರಲಾರನು. ಇನ್ನು ನಿನ್ನಂತವನ ಸಂಗತಿಯನ್ನು ಕೇಳಬೇಕೆ? ನೀನು ಯಾರನ್ನು ಸೀತೆಯೆಂದು ಮಾತ್ರವೇ ತಿಳಿದಿರುವೆಯೋ, ಯಾವಳು ಈಗ ನಿನ್ನ ಕೈಯಲ್ಲಿ ಸಿಕ್ಕಿರುವಳು, ಆ ಸ್ತ್ರೀ ವ್ಯಕ್ತಿಯೇ ಈಗ ಈ ಲಂಕೆಯೆಲ್ಲವನ್ನು ನಾಶ ಹೊಂದಿಸತಕ್ಕ ಕಾಳರಾತ್ರಿ ಎಂದು ತಿಳಿ. ಆದುದರಿಂದ ಎಲೆ ರಾವಣ, ಸೀತಾರೂಪದಿಂದಿರುವ ಈ ಕಾಲಪಾಶವನ್ನು ನಿನ್ನ ಕೈಯಿಂದ ನೀನೇ ಕೊರಳಿಗೆ ಸುತ್ತಿಕೊಂಡಂತಾಯಿತು. ಈಗಲೂ ಅದನ್ನು ಬಿಟ್ಟು ನಿನಗೆ ಮುಂದೆ ಹಿತವಾವುದೋ ಅದನ್ನು ಆಲೋಚಿಸು. ಈ ನಿನ್ನ ಲಂಕೆಯು ಈಗಲೇ ಆ ಸೀತೆಯ ತೇಜಸ್ಸಿನಿಂದ ಅರ್ಧ ದಗ್ಧವಾಗಿರುವುದು. ಇನ್ನು ರಾಮನ ಕೋಪಕ್ಕೂ ಪಾತ್ರವಾದರೆ ಅದು ಅಟ್ಟಳೆಗಳೊಡನೆಯೂ ರಾಜಬೀದಿಗಳೊಡನೆಯೂ ಸಂಪೂರ್ಣವಾಗಿ ದಗ್ಧವಾಗುವುದು. ಈ ನಿನ್ನ ದುಷ್ಕೃತ್ಯದಿಂದ ನೀನೊಬ್ಬನೇ ಸಾಯುವೆ ಎಂದು ಎಣಿಸಬೇಡ. ನಿನ್ನ ಮಿತ್ರರು, ನಿನ್ನ ಮಂತ್ರಿಗಳು, ನಿನ್ನ ಜ್ಞಾತಿಗಳು, ನಿನ್ನ ಸಹೋದರರು, ನಿನ್ನ ಪುತ್ರ ಕಳತ್ರಾದಿಗಳು, ನಿನ್ನ ಭೋಗ ಭಾಗ್ಯಗಳು, ನಿನ್ನ ಈ ಲಂಕಾ ನಗರಿಯು ನಿರ್ಮೂಲವಾಗಿ ನಾಶ ಹೊಂದುವವು. ಈಗಲೂ ನೀನು ಇವೆಲ್ಲವನ್ನು ಉಳಿಸಿಕೊಳ್ಳುವ ಮಾರ್ಗವನ್ನು ನೋಡು. ಎಲೆ ರಾಕ್ಷಸ ಚಕ್ರವರ್ತಿ, ನಾನು ರಾಮನಿಗೆ ಪ್ರಧಾನ ಭೃತ್ಯನಾದುದರಿಂದ ಅವನ ಪ್ರಭಾವವನ್ನು ಚೆನ್ನಾಗಿ ಬಲ್ಲೆನು. ಅವನ ಕಡೆಯ ರಾಯಭಾರಿಯಾಗಿ ನಾನು ಇಲ್ಲಿಗೆ ಬಂದಿರುವುದರಿಂದ ಮೊದಲು ನಿನಗೆ ಹಿತವನ್ನು ಹೇಳಬೇಕಾದುದು ನನ್ನ ಕರ್ತವ್ಯವು. ಇದರ ಮೇಲೆ ನಾನು ನಿನ್ನಂತೆ ರಾಕ್ಷಸನೂ ಅಲ್ಲ, ಆ ರಾಮನಂತೆ ಮನುಷ್ಯನೂ ಅಲ್ಲ. ವಾನರ ಜಾತಿಯವನಾದುದರಿಂದ ನಿಮ್ಮಿಬ್ಬರಿಗೂ ಮಧ್ಯಸ್ಥನಾಗಿ ನಿಷ್ಪಕ್ಷಪಾತ ಬುದ್ಧಿಯಿಂದಲೇ ಹೇಳುವೆನು. ಆದುದರಿಂದ ನನ್ನ ಮಾತನ್ನು ಕೇಳು. ನಾನು ಹೇಳಿದುದೆಲ್ಲವೂ ಸತ್ಯವೆಂದು ನಂಬು. ನನ್ನ ಮಾತು ತಪ್ಪಲಾರದು. ಆ ರಾಮನು ಸಾಮಾನ್ಯನೆಂದು ತಿಳಿಯಬೇಡ. ಮಹಾ ಯಶಸ್ವಿಯಾದ ಆತನು ಪಂಚಮಹಾಭೂತಗಳೊಡನೆಯೂ ಸ್ಥಾವರ ಜಂಗಮಗಳೊಡನೆಯೂ ಕೂಡಿದ ಈ ಸಮಸ್ತ ಲೋಕಗಳನ್ನು ತಾನೇ ಸಂಹರಿಸಿ ತಿರುಗಿ ಅವುಗಳನ್ನು ಯಥಾಪ್ರಕಾರವಾಗಿ ಸೃಷ್ಟಿಸಬಲ್ಲನು. ಆ ರಾಮನು ಪರಾಕ್ರಮದಲ್ಲಿ ವಿಷ್ಣುದೇವನಿಗೆ ಸಮಾನನಾದುದರಿಂದ ಅವನೊಡನೆ ಯುದ್ಧ ಮಾಡಬಲ್ಲವರು ದೇವದಾನವರಲ್ಲಿಯಾಗಲಿ, ಕ್ಷತ್ರಿಯರಲ್ಲಿಯಾಗಲಿ, ಯಕ್ಷರಲ್ಲಿಯಾಗಲಿ, ರಾಕ್ಷಸರಲ್ಲಿಯಾಗಲಿ, ವಿದ್ಯಾಧರರಲ್ಲಿಯಾಗಲಿ, ಸಿದ್ಧ ಗಂಧರ್ವ ಕಿನ್ನರರಲ್ಲಿಯಾಗಲಿ, ನಾಗರಲ್ಲಿಯಾಗಲಿ, ಪತಗರಲ್ಲಿಯಾಗಲಿ, ಬೇರೆ ಯಾವ ಪ್ರಾಣಿಗಳಲ್ಲಿಯೇ ಆಗಲಿ, ಯಾವ ಸ್ಥಳದಲ್ಲಿಯೂ ಯಾವ ಕಾಲದಲ್ಲಿಯೂ ಇಲ್ಲ. ಎಲೆ ರಾವಣ, ಸರ್ವಲೋಕೇಶ್ವರನಾಗಿಯೂ ರಾಜಸಿಂಹನಾಗಿಯೂ ಇರುವ ಆ ರಾಮನಲ್ಲಿಯೂ
ಆ ರಾಮನಲ್ಲಿಯೇ ನೀನು ಇಂತಹ ಮಹಾಪರಾಧವನ್ನು ನಡೆಸಿಬಿಟ್ಟೆಯಲ್ಲ. ಇನ್ನು ನಿನಗೆ ನಿನ್ನ ಪ್ರಾಣಗಳನ್ನು ದಕ್ಕಿಸಿಕೊಳ್ಳುವುದು ಸಾಧ್ಯವೇ? ಎಲೆ ರಾಕ್ಷಸೇಂದ್ರನೇ, ಮುಖ್ಯವಾಗಿ ಈ ಮೂರು ಲೋಕಗಳನ್ನು ಸುತ್ತಿ ನೋಡಿದರೂ ದೇವತೆಗಳಾಗಲಿ, ದೈತ್ಯರಾಗಲಿ, ಗಂಧರ್ವರಾಗಲಿ, ವಿದ್ಯಾಧರರಾಗಲಿ, ಯಕ್ಷ ಕಿನ್ನರ ನಾಗರಲ್ಲಿ ಯಾರೇ ಆಗಲಿ ಆ ರಾಮನನ್ನು ಎದುರಿಸಿ ಯುದ್ಧಕ್ಕೆ ನಿಲ್ಲಲಾರರು. ಈ ಸಾಮಾನ್ಯ ದೇವತೆಗಳು ಹಾಗಿರಲಿ, ವೃತ್ರಾಸುರನನ್ನು ಕೊಂದುದರಿಂದ ಪ್ರಸಿದ್ಧ ಸಾಮರ್ಥ್ಯವುಳ್ಳವನಾಗಿ ಸಮಸ್ತ ದೇವತೆಗಳನ್ನು ತನಗೆ ಕೈವಶವಾಗಿ ಸಹಾಯಕ್ಕೆ ಇಟ್ಟುಕೊಂಡಿರತಕ್ಕ ತ್ರಿಲೋಕಾಧಿಪತಿಯಾದ ಇಂದ್ರನಾದರೂ, ತ್ರಿಪುರಾಸುರನನ್ನು ಕೊಂದ ಮೂರು ಕಣ್ಣಿನ ಕಾಲ ರುದ್ರನಾದರೂ, ಅಯೋನಿಜನೆಂದು ಖ್ಯಾತಿಗೊಂಡು 4 ಮುಖವನ್ನು ಹೊತ್ತ ಬ್ರಹ್ಮನಾದರೂ, ಯುದ್ಧದಲ್ಲಿ ರಾಮನ ಕೊಲೆಗೀಡಾದವನನ್ನು ಮಾತ್ರ ಬಿಡಿಸಿ ರಕ್ಷಿಸಲಾರರು. ಈ ಮೂವರು ಏಕಕಾಲದಲ್ಲಿ ಒಂದಾಗಿ ಸೇರಿ ಬಂದರೂ ರಾಮನಿಗೆ ವಧ್ಯನಾದವನನ್ನು ರಕ್ಷಿಸಲಾರರು ಎಂದನು. ಹೀಗೆ ಹನುಮಂತನು ನಯ ಭಯಗಳೆರಡನ್ನು ತೋರಿಸುವಂತೆ ನಿರ್ಭಯವಾಗಿ ಹೇಳಿದ ಮಾತುಗಳನ್ನು ಕೇಳಿ ರಾವಣನು ಅವನ ಮಾತುಗಳೆಲ್ಲವೂ ತನಗೆ ಅಪ್ರಿಯವೆಂದೆಣಿಸಿ ಕೋಪಗೊಂಡು ಕಣ್ಣಾಲಿಗಳನ್ನು ತಿರುಗಿಸುತ್ತಾ ಆಗಲೇ ಆ ಮಹಾಕಪಿಯನ್ನು ಕೊಂದು ಬಿಡುವಂತೆ ತನ್ನ ಕಡೆಯ ರಾಕ್ಷಸರಿಗೆ ನಿಯಮಿಸಿದನು. ಇಲ್ಲಿಗೆ 51ನೆಯ ಸರ್ಗವು ಮುಗಿದುದು. ನಮಸ್ತೆ ಶಾರದೆ ದೇವಿ, ಕಾಶ್ಮೀರ ಪುರವಾಸಿನಿ, ತ್ವಾಮಹಂ ಪ್ರಾರ್ಥಯೇ ನಿತ್ಯಂ, ವಿದ್ಯಾದಾನಂಚ ದೇಹಿ ಮೇ. ನಮಸ್ಕಾರ.